ಸೋಮಣ್ಣ ನನಗೆ ರಾಜ್ಯಸಭೆ ಕೊಡಿ, ಹಾಗೆ ಕಷ್ಟವಾಗಿರ್ತಕ್ಕಂಥ 3 ಲೋಕಸಭಾ ಸ್ಥಾನ ಕೊಡಿ, ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಬಟ್ ರಾಜ್ಯಸಭಾ ಸ್ಥಾನ ಬೇರೆಯವ್ರು ಕೊಟ್ಟರು, ಸೋಮಣ್ಣ ಕೊಡಲಿಲ್ಲ. ಸೋಮಣ್ಣ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ತುಮಕೂರಿಂದ ಅನ್ನೋ ಚರ್ಚೆಗಳೀಗ ಮತ್ತಷ್ಟು ಬಲ ಆಗ್ತಾ ಇದೆ. ಈ ಸೋಮಣ್ಣ ಸ್ಪರ್ಧೆಗೆ ಚುನಾವಣೆ MLA ಚುನಾವಣೆ ಸೋತಂತಹ ಮಾಧುಸ್ವಾಮಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಜನ ಕರ್ಕೊಂಡು. ಬಟ್ ತುಮಕೂರಲ್ಲಿ ಮಾಧುಸ್ವಾಮಿಗೆ ವಿರೋಧನ ಸೋಮಣ್ಣಂಗೆ ವಿರೋಧನ ಅಂತಾರೆ, ಅದು ಮಾಧುಸ್ವಾಮಿಗೆ ಜಾಸ್ತಿ ವಿರೋಧ. ಮಾಧುಸ್ವಾಮಿ ಕಂಡ್ರೆ ಜ್ಯೋತಿ ಗಣೇಶ್ಗಾಗಲ್ಲ, ಮಾಧುಸ್ವಾಮಿ ಕಂಡ್ರೆ ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ್ರಿಗಾಗಲ್ಲ, ಮಾಧುಸ್ವಾಮಿ ಕಂಡ್ರೆ ತುಮಕೂರು ಜಿಲ್ಲೆಯ ಬಹುತೇಕ BJP ನಾಯಕರಿಗಾಗಲ್ಲ, ರಾಜೇಶ್ ಗೌಡ್ರಿಗಾಗಲ್ಲ. ಯಾಕೆಂದರೆ ಮಾಧುಸ್ವಾಮಿ ಮಂತ್ರಿ ಆಗಿದ್ದಾಗ ಅವ್ರು ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ತುಮಕೂರು ಗ್ರಾಮಾಂತರದಲ್ಲಿ JDSನ ಶಾಸಕ, ಆಗಿನ ಶಾಸಕ ಗೌರಿಶಂಕರ್ ಕರ್ಕೊಂಡು ಓಡಾಡೋರು. BJP ನಾಯಕ ಸುರೇಶ್ ಗೌಡನ್ ಕ್ಯಾರೆ ಅಂತಿರಲಿಲ್ಲ ಇವರು. ಸೊ ಆಗ ಬಹಿರಂಗವಾಗಿ ಸುರೇಶ್ ಗೌಡರು ಮಾಧುಸ್ವಾಮಿ ವಿರುದ್ಧ ಕೆಂಡ ಕಾರಿದ್ರು. ಸೊ ಹಾಗಾಗಿ ಮಾಧುಸ್ವಾಮಿ ತುಮಕೂರು BJPಲಿ ವಿಶ್ವಾಸ ಗಳಿಸೋದಕ್ಕಿಂತ ವಿರೋಧ ಮಾಡ್ಕೊಂಡಿರೋದು ಜಾಸ್ತಿ. ಹಾಗೆ ನೋಡಿದ್ರೆ ಸೋಮಣ್ಣಗಿಂತ ಜೆಚ್ಚಿನ ವಿರೋಧ ಮಾಧುಸ್ವಾಮಿ ಸಂಬಂಧಪಟ್ಟಂಗಿದೆ. ಆಮೇಲೆ ಇನ್ನೊಂದು ಕತೆ ಏನು ಅಂತಂದರೆ, ಅಲ್ಲಿ ಸುರೇಶ್ ಬಾಬು JDS MLA ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿ ವಿರುದ್ಧ ಗೆದ್ದವರು. ಮುಂದೆ ಮೈತ್ರಿ ಹಿಂಗೆ ಮುಂದುವರೆದ್ರೆ ಆ ಸೀಟ್ ಸಿಗಲ್ಲ ಇವರಿಗೆ. ಯಾರಿಗೆ? ಮಾಧುಸ್ವಾಮಿಗೆ. ಇವೆಲ್ಲದ ಕಾರಣಕ್ಕಾಗಿ ಮಾಧುಸ್ವಾಮಿಗೆ ಎದ್ದು ಬಂದು ನನಗಿರಲಿ ಟಿಕೆಟ್ ಅಂತ ಕೇಳ್ತಿದ್ದಾರೆ. ಬಟ್ ಬಹುತೇಕ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಸೋಮಣ್ಣ ನನಗೆ ಇವೆಲ್ಲ ಬೇಡ, ರಾಜ್ಯಸಭೆ ಕಳಿಸಿ ಅಂತ ಹೇಳಿದರು. ಆ ಕೋಟ ಮುಗಿತಲ್ಲ ಈಗ. ಸೊ ಅನಿವಾರ್ಯವಾಗಿ ಕಡೆ ಅವಕಾಶ ಅವ್ರಿಗೆ. ಮುಂದೇನು 2028 ಚುನಾವಣೆ, ಇನ್ನು 4 ವರ್ಷ ಇದೆ. ಸೊ ಅದಕ್ಕೂ ಅಲ್ಲಿವರೆಗೂ ಖಾಲಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹೀಗಾಗಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವ ಲೆಕ್ಕಾಚಾರಗಳು ಜಾಸ್ತಿ ಇದೆ. ಅಲ್ಲಿ ಸಂಸದ ಬಸವರಾಜ್ ಹೇಳಿದ್ದಾರೆ, ಸೋಮಣ್ಣ ಬಂದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಹೀಗಾಗಿ ಬಹುತೇಕ ಸೋಮಣ್ಣ ಅವರು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಉಳ್ಕೋಬೇಕು ಅಂದರೆ ಸ್ಪರ್ಧೆ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅವ್ರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಸೋಮಣ್ಣಗೆ ಕಡೆ ಅವಕಾಶ ಇದು. ಆಗ ನೋಡಿದ್ರೆ ಸಕ್ರಿಯ ರಾಜಕೀಯದ ಅವಕಾಶದಲ್ಲಿ ಇದು ಕಡೆ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಮಾಧುಸ್ವಾಮಿ ವಿರೋಧ ಲೆಕ್ಕಕ್ಕಿಲ್ಲ, ಆ ಮಟ್ಟಿಗೆ ದೊಡ್ಡದೇನಲ್ಲ. ಮಾಧುಸ್ವಾಮಿ ಹೊರತುಪಡಿಸಿ ನೆಲ್ಲ ಸೋಮಣ್ಣಂಗೆ ಜಯ ಅಂತಾರೆ ತುಮಕೂರಲ್ಲಿ. ಸೊ ಈ ಕಾರಣಕ್ಕೆ ಸೋಮಣ್ಣ ಈ ಕಡೆ ಅವಕಾಶವನ್ನು ಬಳಸ್ಕೋತಾರ, ಇಲ್ಲ ಅವಕಾಶ ಕೊಡಲ್ಲ ಹೈಕಮಾಂಡ್, ಮತ್ತೇನು ಮಾಡ್ತಾರೆ ಅವೆಲ್ಲವನ್ನು ಕೂಡ ಕಾದು ನೋಡಬೇಕು. ನಿಮ್ಮ ಪ್ರಕಾರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು BJP ಅಭ್ಯರ್ಥಿ ಆಗಬೇಕು? ಸೋಮಣ್ಣವರ ಅಥವಾ ಮಾಧುಸ್ವಾಮಿಯವರ, ಇಲ್ಲ ವಿನಯ್ ಬಿದ್ರೆ ಅವರ, ಹೆಬ್ಬಾಕ ರವಿನ, ಚಿದಾನಂದ್ ಅವರ, ಯಾರಾಗಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.